ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC ಗ್ರೂಪ್ ಬಿ ನೇಮಕಾತಿ 2024 ಇದರ ಅಂದರೆ ನಾನ್-HK ಬಗ್ಗೆ ಹೇಳ್ತಾ ಇರೋದು ಸ್ನೇಹಿತರೆ. KPSC ಗ್ರೂಪ್ ಬಿ ನಾನ್-HK 277 ವೇಕೆನ್ಸಿಗಳೇನಿವೆ. ಇದರ ಒಂದು ಪೇಪರ್ 1 ಮತ್ತು ಪೇಪರ್ 2 ಈಗಾಗಲೇ ಮುಗಿದಿದೆ ಪರೀಕ್ಷೆ. ಅದರ ಒಂದು ಕ್ಯಾಟಗರಿ ವೈಸ್ ಸೇಫ್ ಸ್ಕೋರ್ನ ಹೇಳ್ತಾ ಹೋಗ್ತಾನೆ. ಎಕ್ಸ್ಪೆಕ್ಟೆಡ್ ಕಟ್ ಆಫು ಈಗಾಗಲೇ ಹೇಳಿದ್ದಾವೆ. ಸೇಫ್ ಸ್ಕೋರ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಸೇಫ್ ಸ್ಕೋರ್ ನೀವು ಈ ಸೇಫ್ ಸ್ಕೋರ್ನ ಹೊಂದಿದ್ದೀರಿ ಅಂತಂದರೆ 100% ಜಾಬ್ ಅಂತೂ ಫಿಕ್ಸ್ ಇರುತ್ತೆ. ಆ ಸೇಫ್ ಸ್ಕೋರ್ ಎಷ್ಟು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಇರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ 19/1/2025 ಪೇಪರ್ 1 ಮತ್ತು ಪೇಪರ್ 2 ಬಂದುಬಿಟ್ಟು 25/1/2025 ಒಟ್ಟಾರೆಯಾಗಿ 2 ಪೇಪರ್ಗಳು ಮುಗಿದು. ಪೇಪರ್ 1 ಬಂದುಬಿಟ್ಟು ಪೇಪರ್ 1 ಏನಿದೆ ಇದು GK ಪೇಪರ್ ಆಗಿತ್ತು ಸ್ನೇಹಿತರೆ. ಎಲ್ಲ ಒಂದು GK ಜನರಲ್ ನಾಲೆಜ್ ಪೇಪರ್ ಆಗಿತ್ತು. ಇದು 100 ಪ್ರಶ್ನೆ 300 ಅಂಕ. ಅದೇ ರೀತಿಯಾಗಿ ಪೇಪರ್ 2 ಬಂದುಬಿಟ್ಟು ಇದು ನಿರ್ದಿಷ್ಟ ಪತ್ರಿಕೆ. ಆ ಒಂದು ಸಿಲೆಬಸ್ ಏನು ಪ್ರಕಾರ ಕೊಟ್ಟಿದ್ರು ಆ ನಿರ್ದಿಷ್ಟ ಪತ್ರಿಕೆಯೇ ಇತ್ತು. ಈ ನಿರ್ದಿಷ್ಟ ಪತ್ರಿಕೆಯಲ್ಲಿ 100 ಅಂಕ ಸೇಮ್ ಇತ್ತು, 300 ಮಾರ್ಕ್ಸು. ಈ ರೀತಿಯಾಗಿ ನಿಮ್ಮ ಒಂದು ಸಿಲೆಬಸ್ ಇತ್ತು. ಪ್ರಶ್ನೆ ಪತ್ರಿಕೆ ಸಹ ಇದೇ ರೀತಿಯಾಗಿ ಇತ್ತು. ಇದರ ಇನ್ನೊಂದು ಕೀ ಆನ್ಸರ್ ಸಹ ಬಿಡುಗಡೆ ಮಾಡಿಲ್ಲ. ಕೀ ಆನ್ಸರ್ ಸಹ ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂತಂದರೆ ಸೇಫ್ ಸ್ಕೋರ್ ಎಷ್ಟು ಅಂತ ಕೇಳ್ತಾ ಇದ್ರಿ. ಒಟ್ಟಾರೆಯಾಗಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು ನೀವೆಲ್ಲರೂ ಗೊತ್ತಿದೆ 1/4. ಕೀ ಆನ್ಸರು ಗೊತ್ತಿಲ್ಲದೆ ಹೇಗೆ ಸೇಫ್ ಸ್ಕೋರ್ ಹೇಳ್ತೀರಿ ಅಂತಂದರೆ ಈಗಾಗಲೇ ನಿಮಗೆ ಹಲವಾರು ಒಂದು ಯೂಟ್ಯೂಬ್ ಚಾನಲ್ಗಳು ಕೀ ಆನ್ಸರ್ನ ಬಿಡುಗಡೆ ಮಾಡಿವೆ. ಆ ಒಂದು ಕೀ ಆನ್ಸರೇ ಬರ್ತದೆ KPSC ಬಿಡುಗಡೆ ಮಾಡೋದು. ಬಟ್ 1, 2, 3 ಮಾರ್ಕ್ಸು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ಅಂತರೂ ಕಡಿಮೆ ಅಂತರೂ ಆಗೋದೇ ಇಲ್ಲ. ಇದು ಒಂದು ಕೀ ಆನ್ಸರ್ ಬರುವುದಕ್ಕೆ ಸರಿಸುಮಾರು ಅಂತಂದರೆ ಒಂದು 25ರಿಂದ 30 ದಿನಗಳು ಬೇಕು. ಇದು ಯಾವುದಪ್ಪ ಅಂತಂದರೆ PDO ನಾನ್-HK ಕೀ ಆನ್ಸರ್ ಇನ್ನಾದರೂ ಬಂದಿಲ್ಲ, 2 ತಿಂಗಳಾಗಿ ಬಂತು. ಓಕೆ, ಈ ತಿಂಗಳು 8ನೇ ತಾರೀಕು 9ನೇ ತಾರೀಕು ಬಂತು ಅಂತಂದರೆ ಬರೋಬ್ಬರಿ ಆಗುವಂಥದ್ದು 2 ತಿಂಗಳಾಗುತ್ತೆ. ಇನ್ನಾದರೂ ಕೀ ಆನ್ಸರ್ ಬಿಡುಗಡೆ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡಿದರೆ 2 ತಿಂಗಳು ಸಹ ಆಗ್ಬೋದು ಇದ್ರದ್ದು. ಮತ್ತು KS ನೋಡಿದರೆ ಕೇವಲ ಒಂದು 15 ದಿನದಲ್ಲೇ ಬಂತು. ಓಕೆ, ಆ ಒಂದು ದೃಷ್ಟಿಯಿಂದ ನಾವು ಹೇಳಿದಾದರೆ ಸರಿಸುಮಾರು 1 ತಿಂಗಳು ಅಂತೇಳಿ ಹೇಳಿರೋ ಪ್ರಕಾರ 25ರಿಂದ 30 ದಿನಗಳೊಳಗಡೆ ನಿಮಗೆ ಕೀ ಆನ್ಸರು ಕಾಣ್ತೀರ. ಯಾಕಪ್ಪ ಅಂತಂದರೆ OMR ಶೀಟ್ ಸ್ಕ್ಯಾನ್ ಆದ ನಂತರವೇ ನಿಮಗೊಂದು ಕೀ ಆನ್ಸರ್ನವರು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ ಸ್ಕೋರ್ ಕೆಟಗರಿ ವೈಸ್ ಸೇಫ್ ಸ್ಕೋರ್ ಹೇಳ್ತೇನೆ ನೋಡಿ ಸ್ನೇಹಿತರೆ. ಕೆಟಗರಿ ವೈಸ್ ಸೇಫ್ ಸ್ಕೋರ್ ಎಷ್ಟಪ್ಪ ಅಂತಂದರೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಮಾರ್ಕ್ಸ್ ಹೇಳ್ತೀನಿ ಸ್ನೇಹಿತರೆ. ಟೋಟಲಾಗಿ 600 ಮಾರ್ಕ್ಸು. ಇದರಲ್ಲಿ ಸೇಫ್ ಮಾರ್ಕ್ಸ್ ಬಂದುಬಿಟ್ಟು 400 ಯಾರ್ದು ಜನರಲ್ದು. ಮಾರ್ಕ್ಸ್ ಬಂದುಬಿಟ್ಟು ಕೆಟಗರಿ ವೈಸು ಹೇಳಿದೆ ಎಷ್ಟು. ಫಸ್ಟು UR ನೋಡೋಣ. UR ಬಂದುಬಿಟ್ಟು 400 ಮಾರ್ಕ್ಸ್. ನೆಕ್ಸ್ಟು 2A ಆ್ಯಂಡ್ 2B 400 ಇದು ಸಹ ಸಾರಿ 400 ಬೇಡ 390 ಮಾರ್ಕ್ಸ್ 2 ಆ್ಯಂಡ್ 2B. ನೆಕ್ಸ್ಟ್ ಬಂದುಬಿಟ್ಟು 3A ಆ್ಯಂಡ್ 3B ಇದು ಬಂದುಬಿಟ್ಟು 390 ಮಾರ್ಕ್ಸ್. ಎಲ್ಲ ಒಂದೇ ಒಂದು ಸೇಫ್ ಮಾರ್ಕ್ಸ್ ಸ್ನೇಹಿತರೆ. ಮೇಲ್ ಆ್ಯಂಡ್ ಫೀಮೇಲ್ ಎರಡರದ್ದು ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ 1 ಬಂದುಬಿಟ್ಟು 370 ಕ್ಯಾಟಗರಿ 1. ಆಮೇಲೆ SC
350 ಎಷ್ಟು 360 ಈ ಒಂದು ಮಾದರಿಯಲ್ಲಿ ಸೇಫ್ ಸ್ಕೋರು ಇರುತ್ತೆ ಸ್ನೇಹಿತರೆ. ಓಕೆ, ಹೆಚ್ಚು ಕಡಿಮೆ ಸಹ ಆಗ್ಬೋದು. ಇದೇ ಒಂದು ಮಾರ್ಕ್ಸ್ ಇದ್ರೇ ನಿಮಗೆ ಜಾಬ್ ಆಗುತ್ತೆ ಅಂತಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಹೇಳಿದ್ದೇನೆ. ಆ ಒಂದು ದೃಷ್ಟಿಯಿಂದ ಇಷ್ಟಿದ್ದವರು ಸೇಫಲ್ಲಿ ಇರ್ತೀರಾ ಅಂತೇಳಿ ಅಷ್ಟೇ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.